ಲೋಕಸಭೆಯಲ್ಲಿ ಮತದಾರರ ಪರಿಷ್ಕರಣೆ ಚರ್ಚೆ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತು. ಸಿಬಿಐ, ಇಡಿ, ಐಟಿ ಇಲಾಖೆ ಕೇಂದ್ರ ತನ್ನ ಕೈಯಲ್ಲಿ ಹಿಡ್ಕೊಂಡು ಟೀಕಿಸೋರಿಗೆಲ್ಲ ಚೂ ಬಿಡುತ್ತೆ, ಹೆದರಿಸತ್ತೆ. RSS ಚಿಂತನೆ ಇರುವ ಅಧಿಕಾರಿಗಳನ್ನು ಆಯೋಗದಲ್ಲಿ ತುಂಬಲಾಗಿದೆ ಅಂತ ಆರೋಪ. ಕಾಂಗ್ರೆಸ್ ಇದ್ದಾಗ ಎಡಚಿಂತನೆ ಮತ್ತು ಕಾಂಗ್ರೆಸ್ಸಿನ ಚಿಂತನೆ ಇರುವ ಅಧಿಕಾರಿಗಳನ್ನೇ ತುಂಬುತ್ತಿದ್ರು ಅಲ್ವಾ? ಅದನ್ನು ತುಂಬಬಹುದು ಅಂದರೆ ಇವ್ರ ಚಿಂತನೆ ಇರೋದನ್ನು ತುಂಬಬಹುದು. ನೀವು ಮಾತ್ರ ತುಂಬಬಹುದು, ಬೇರೆಯವ್ರು ತುಂಬಬಾರ್ದಾ? ನೀವು ತುಂಬುತ್ತಿರಲಿಲ್ವಾ? ಎಷ್ಟು ಬೇಕೋ ಲಿಸ್ಟು ನಾನು ಕೊಡ್ತೀನಿ, ಬನ್ನಿ. ಎಷ್ಟು ಬೇಕೋ ನಾ ಕೊಡ್ತೀನಿ. ಮೋದಿ ಸರ್ಕಾರ ಚುನಾವಣೆಗಳನ್ನು ಕಸ್ತುಕೊಳ್ತಾ ಇದೆ. ಎಲ್ಲಿಂದ, ಯಾರಿಂದ ಕಸ್ತುಕೊಳ್ಳೋದು? ಇದು ಎಲ್ಲಿವರೆಗೆ ರಾಹುಲ್ ಗಾಂಧಿಗೆ ರಿಯಲೈಸ್ ಆಗಲ್ಲ. ವೋಟ್ ಚೋರಿ ಅನ್ನೋದು ನನಗೆ ತಟ್ಟಿದ್ರೆ ಮಾತ್ರ ನಾನು ನಿಮ್ಮ ಜೊತೆ ಬರೋದು, ಇಲ್ಲಿದ್ರೆ ನಾನು ಬರಲ್ಲ. ಇದು ನಿಮ್ಗೆ ಎಲ್ಲಿವರೆಗೂ ಅರ್ಥವಾಗಲ್ಲ, ಅಲ್ಲಿವರೆಗೆ ಕಾಂಗ್ರೆಸ್ಸಿನ ಮಟಾಶ್ ಕಾರ್ಯಕ್ರಮ ಮುಂದುವರಿಯುತ್ತದೆ. ಯಾರು ಹೇಳೋರು ಇವ್ರಿಗೆ? ಎಲೆಕ್ಷನ್ ಡೇಟಾ, ಸಾಂವಿಧಾನಿಕ ಸಂಸ್ಥೆಗಳನ್ನು ಮೋದಿ ಸರ್ಕಾರ ಕಬ್ಜಾ ಮಾಡ್ಕೊಳ್ತಾ ಇದೆ. ಹಿಂದೆ ಕಾಂಗ್ರೆಸ್ ಮೇಲೂ ಇದೇ ಆರೋಪ ಇದ್ದಿದ್ದು. ನೀವು ಕೋರ್ಟನ್ನೇ ಕಬ್ಜಾ ಮಾಡಿದ್ರಿ ಅಂತ ಆರೋಪ ಇತ್ತು ಎಮರ್ಜೆನ್ಸಿನಲ್ಲಿ. ಡೇಟಾ ಕೇಳಿದ್ರೆ ಎಲೆಕ್ಷನ್ 45 ದಿನದಲ್ಲಿ ಡಿಲೀಟ್ ಆಗಿದೆ ಅಂತಾರೆ. 45 ದಿನದೊಳಗಡೆ ಕೇಳಿದ್ರೆ ಕೊಡಬೇಕು. ನೀವು ಯಾವಾಗಲೂ ಅಳ್ಳಾಡ್ಕೊಂಬಂದ್ಬಿಟ್ಟು ನಿದ್ದೆ ಕಣ್ಣಿನಲ್ಲಿ ಎದ್ದು ಬಂದರೆ ಏನು ಮಾಡ್ತಾರೆ? ಅದಕ್ಕೆ ಎಷ್ಟು ದಿನ ಅಂತ ಇಡ್ತಾರೆ? ಮೇ ಬಿ ಯು ಕ್ಯಾನ್ ಡಿಮಾಂಡ್ ಇನ್ನೂ ಒಂದು 6 ತಿಂಗಳು ಇಡೋಂಗೆ ಮಾಡಿ. ನಿರಂತರವಾಗಿ ಯಾಕೆ ಇಟ್ಕೋಬೇಕು ಅದನ್ನು? ಸರಿ, ಮೋದಿಗೆ ಅನುಕೂಲ ಆಗೋಂಗೆ 3 ತಿಂಗಳ ಕಾಲ ಪ್ರಚಾರ ವೇಳಾಪಟ್ಟಿ ಆಯಿತು, ಅದು ಮೋದಿಗೆ ಅನುಕೂಲ ಅಂತಲೇ ಇಟ್ಕೊಳ್ಳಿ. ಬಟ್ ಆ ಪೀರಿಯಡ್ ನಿಮಗೂ ಸಿಗತ್ತಲ್ಲ, ಆ ಪ್ರಚಾರದ ಸಮಯ ಇವ್ರಿಗೂ. ಆ 3-4 ತಿಂಗಳು ಅವ್ರ ಅನುಕೂಲಕ್ಕೆ ತಕ್ಕಂತೆಯೇ ಚುನಾವಣಾ ವೇಳಾಪಟ್ಟಿ ಹಾಕ್ತಾರೆ ಅಂತಲೇ ಇಟ್ಕೊಳ್ಳೋಣಪ್ಪ. ಆ ಪೀರಿಯಡ್ ನಿಮಗೂ ಸಿಗತ್ತಲ್ಲ. ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಘೋಷಣೆಗಳು ಮಾಡ್ಕೊಳ್ತಾರೆ, ಶಂಕುಸ್ಥಾಪನೆಗಳನ್ನ ಮಾಡ್ತಾರೆ. ಇದು ಜನರನ್ನ ಸೇಮ್ ರಾಜ್ಯ ಸ್ಟೇಟ್ ಲೆವೆಲ್ಗಳಲ್ಲಿ ನಿಮ್ಮ ಸರ್ಕಾರಗಳು ಮಾಡ್ತೀರಲ್ಲ, ಆಡಳಿತದಲ್ಲಿ ಯಾರೇ ಇರಿ ಮಾಡೋದು, ಎಲ್ಲರೂ ಮಾಡ್ತೀರಲ್ಲ. RSS ಚಿಂತನೆ ಇರುವ ಅಧಿಕಾರಿಗಳನ್ನು ಅಂತೇಳಿ. RSS ಚಿಂತನೆ ಅಂತಂದರೆ ಕಾಂಗ್ರೆಸ್ ಚಿಂತನೆ ಇರುವ ಅಧಿಕಾರಿಗಳನ್ನು ಕರ್ನಾಟಕದಲ್ಲಿ ತುಂಬಲಾಗುತ್ತಿದೆ. ಹಾಗಂದ್ರೆ ಹೇಗೆ? ಯಾರು ಹೇಗೆ? ಏನು ಕಾಂಗ್ರೆಸ್ ಜಾತ್ಯತೀತತೆ, ಒಂದು ಜಾತ್ಯತೀತತೆ ಮಾತ್ರ ಇರಬೇಕಾಗಿ ದೇಶದಲ್ಲಿ. ಯಾಕಿರಬೇಕು? ಸೇರಿಸಿದ್ದು ನೀವು ತಾನೇ. ನೀವು ಸೇರಿಸಿದ್ದಕ್ಕೆ ನೀವು ಇಟ್ಕೊಳ್ಳಿ. ನೀವು ಸೇರಿಸಿದ್ದು ನಾವು ಒಪ್ಪದೇ ಇದ್ದವ್ರು ನಾವು ಒಪ್ಪಲ್ಲ. ಆ ಐಡಿಯಾಲಜಿ ಅವ್ರು ಇರಲೇಬಾರ್ದು ಅನ್ನೋದು ಹೇಗೆ? ಅದು ಇಲ್ಲ ಇವ್ರು ಕೂಡ್ದು. ಕಾಂಗ್ರೆಸ್ಗೆ ಪ್ರತಿಪಕ್ಷದಲ್ಲಿ ಇಷ್ಟು ದೀರ್ಘಕಾಲದಲ್ಲಿ ಕೂರ್ತೀವಿ ಅನ್ನೋ ಅರಿವು ಇರಲಿಲ್ಲ, ಆ ಆಲೋಚನೆ ಇರಲಿಲ್ಲ. ಇದಂಗೆ ಆಗ್ಬಿಟ್ಟಿದೆ. ಈಗ ಏನು ಮಾಡಬೇಕು ತೋಚ್ತಿಲ್ಲ. ಇನ್ನೇನು ಮಾಡ್ತೀರಿ? ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಸಂವಿಧಾನದಲ್ಲಿ SIR ಅನ್ನೋದನ್ನು ಮಾಡಬೇಕು ಅಂತ ಇಲ್ಲವೇ ಇಲ್ಲ ಅಂತ ಅದು ಯಾರೋ ಮನೀಶ್ ತಿವಾರಿ ಯಾರ ಕಾಂಗ್ರೆಸ್ ಇಲ್ಲದೆ ಇದ್ರ ಅದನ್ನು ಸಂವಿಧಾನ ವಿರೋಧಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಕ್ವಾಶ್ ಮಾಡಿಸ್ಬೇಕು ತಾನೆ. ಹಂಗಾರೆ ಅವ್ರ ಲಾಯರ್ ಬೇರೆ, ಅವರು ಮಾಡಿಸ್ಬೇಕು ತಾನೆ. ಇಲ್ಲವೇ ಇಲ್ಲ ಸಂವಿಧಾನದಲ್ಲಿ, ಇಲ್ಲದಿದ್ರೆ ಮಾಡಿಸಿ. ಅದ್ಯಾಕೆ ಒಬ್ಬರು SIR ಅಲ್ಲಿ ಒಂದು ಗೋಜಲು ಎತ್ಕೊಂಡು ಹೋಗಲ್ಲ ನೀವುಗಳು? ಇಲ್ಲ, ಏನಿಲ್ಲ. CBI, ED, IT ಇಲಾಖೆ ಕೇಂದ್ರ ಸರ್ಕಾರ ಸುಪರ್ದಿಲಿ ಇಟ್ಕೊಂಡಿದೆ. ಎಮರ್ಜೆನ್ಸಿಲಿ ಯಾವ್ಯಾವ ಇಲಾಖೆನ ಕಾಂಗ್ರೆಸ್ ಸುಪರ್ದಿಲಿ ಇಟ್ಕೊಂಡಿತ್ತು? ಒಂದು ಪತ್ರಿಕಾ ಸಮೂಹದ ಮೇಲೆ ಎಂತೆಂಥ ರೈಡನ್ನು ಮಾಡಿಸ್ತು. ಆವತ್ತಿನ ಪ್ರಧಾನಮಂತ್ರಿಯ ಕಚೇರಿಯಿಂದ ಜಾಹೀರಾತುದಾರರಿಗೆ ಯಾರ್ಯಾರು ಫೋನ್ ಮಾಡಿದ್ರು? ಜಾಹೀರಾತು ಕೊಟ್ಟರೆ ನೋಡ್ತಾ ಇರಿ, ನಿಮಗೆ ಬಲಿ ಹಾಕ್ಬಿಡ್ತೀವಿ ಅಂತ. ಏನು ಮರ್ತೋಗಿದ್ದೀವಿ ಅಂದ್ಕೊಂಡಿದ್ದೀರೇನು? ಎಸ್, ಮುಂದಕ್ಕೆ ಹೋಗೋಣ. ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ